ಇನ್ನು ತಮ್ಮ ಮನೆಯಲ್ಲಿ ಸಿಕ್ಕಿದೆ ಎನ್ನಲಾದಂತಹ ಡೈರಿ ಬಗ್ಗೆ ತನಿಖೆ ನಡೆಸಿ ಅಂತ ಹೇಳಿ ಸಿಎಂ ಸಂಸದೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಇಂದಿರಾನಗರ ಪೊಲೀಸ್ ಠಾಣೆಗೆ ಮಾರ್ಚ್ 21ರಂದು ಒಂದು ದೂರನ್ನ ಸಲ್ಲಿಸಿದ್ದಾರೆ. ಆ ದೂರಿನಲ್ಲಿ ಏನಿತ್ತು ಅನ್ನೋದನ್ನ ನೋಡೋಣ ಬನ್ನಿ. 2016ರ ಮಾರ್ಚ್ 21ರಂದು ಸಲ್ಲಿಸಿದಂತಹ ದೂರಿನಲ್ಲಿ ಗೋವಿಂದರಾಜು ದೂರು. ಪೊಲೀಸ್ ಇನ್ಸ್ಪೆಕ್ಟರ್ ಇಂದಿರಾನಗರ ಪೊಲೀಸ್ ಠಾಣೆ ಬೆಂಗಳೂರು. ದಿನಾಂಕ 21/3/2016. ಸ್ಥಳ ಬೆಂಗಳೂರು. ಸರ್, ನಾನು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯನಾಗಿದ್ದು ಮುಖ್ಯಮಂತ್ರಿಯ ಸಂಸದೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ದಿನಾಂಕ 15/3/2016ರಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನನ್ನ ಮನೆ ಸಂಖ್ಯೆ 706, 2ನೇ ಮುಖ್ಯ ರಸ್ತೆ, ದೊಮ್ಮಲೂರು 2ನೇ ಹಂತ, ಬೆಂಗಳೂರು 71 ಇಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡಿರುತ್ತಾರೆ. ಈ ವೇಳೆ ನನ್ನ ಮನೆಯಲ್ಲಿ ಕೆಲವೊಂದು ಕಾಗದಗಳು, ದಾಖಲೆಗಳನ್ನು ಜಪ್ತಿ ಮಾಡಿದ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಪರಿಶೀಲನೆ ವೇಳೆ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಡೈರಿ ಸಿಕ್ಕಿದೆ ಅಂತ ಐಟಿ ಅಧಿಕಾರಿಗಳು ಹೇಳಿರುತ್ತಾರೆ. ನಮ್ಮ ಮನೆಯಲ್ಲಿ ಐಟಿ ಅಧಿಕಾರಿಗಳು ಜಪ್ತಿಗೈದಿರುವ ಡೈರಿ ಸಿಕ್ಕಿರುವ ಬಗ್ಗೆ ನನಗಾಗಲಿ ನನ್ನ ಕುಟುಂಬ ಸದಸ್ಯರಿಗಾಗಲಿ ಯಾವುದೇ ಮಾಹಿತಿ ಇಲ್ಲ. ಹಾಗೂ ಆ ಡೈರಿ ನನಗಾಗಲಿ ನನ್ನ ಕುಟುಂಬ ಸದಸ್ಯರಿಗಾಗಲಿ ಸೇರಿದ್ದಲ್ಲ. ಯಾರೋ ಅಪರಿಚಿತ ವ್ಯಕ್ತಿಗಳು ಬೇಕಂತಲೇ ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿ ನಮ್ಮ ಮನೆಯಲ್ಲಿ ನಿಗೂಢ ಡೈರಿ ಇಟ್ಟಿರೋ ಬಗ್ಗೆ ನನಗೆ ಸಂಶಯವಿದೆ. ನನಗೆ ತೊಂದರೆ ನೀಡುವ ಉದ್ದೇಶದಿಂದಲೇ ಈ ರೀತಿ ಮಾಡಿರುವ ಬಗ್ಗೆ ಅನುಮಾನವಿದೆ. ಹೀಗಾಗಿ ತಾವು ಈ ಪ್ರಕರಣವನ್ನು ಕೂಲಂಕಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಿ ಆದಷ್ಟು ಬೇಗ ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಕೆ ಗೋವಿಂದರಾಜು, MLC, ಮುಖ್ಯಮಂತ್ರಿ ಸಂಸದೀಯ ಕಾರ್ಯದರ್ಶಿ.